ಹಾಯ್, ಎಲ್ಲರಿಗೆ ಕೂಡ ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಖುಷಿಯ ಬರ್ತ್ಡೇ. ಹಾಗೆ ಬೆಳಿಗ್ಗೆ ವಿಶ್ ಮಾಡಲಿಕ್ಕೆ ಅಂತ ಹೋದೆ, ಮತ್ತು ಮಲಗಿರೋದು ನೋಡಿ ಮತ್ತು ಆಮೇಲೆ ವಿಶ್ ಮಾಡುವ ಅಂದ್ಕೊಂಡೆ. ನಾನು ಇಬ್ಬರು ಮಲಗಿದ್ದು ನೋಡುವ ಸ್ಟೈಲ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ತಂದೆ ತಾಯಿ ಯಾವಾಗಲೂ ಆಸೆ ಪಡೋದು ಇದೆ ಅಲ್ವಾ, ಇಬ್ಬರು ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ. ಬೆಳಗಿನ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ಪುಲಾವ್ ಮಾಡುವ ಅಂತ ಇದ್ದೇನೆ. ಖುಷಿಗೆ ಪುಲಾವ್ ಅಂತ ಹೇಳಿದರೆ ತುಂಬ ಇಷ್ಟ. ಅವಳ ಬರ್ತ್ಡೇ ಆಗಿ ಅವಳಿಗೆ ಇಷ್ಟ ಇದ್ದದೇ ಮಾಡುವ ಅಂತ. ಬರ್ತ್ಡೇ ಗರ್ಲ್ ಸ್ಕೂಲಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದಾಳೆ. ದೇವಸ್ಥಾನಕ್ಕೆ ಹೋಗಿ ಬಂದಳು. ಹೊಸ ಡ್ರೆಸ್ ದೇವಸ್ಥಾನಕ್ಕೆ ಹೋಗುವಾಗ ಹಾಕಿದ್ಲು. ನಾನು ಹೇಳಿದರೆ ಸ್ಕೂಲಿಗೆ ಹಾಕಿದರೆ ಫುಲ್ ಟೈಮ್ ಇರುವಾಗ ಹೊಸ ಡ್ರೆಸ್ ಎಲ್ಲ ಹಾಳಾಗ್ಬೋದು ಅಂತ. ಫಸ್ಟಿಗೆ ಸ್ವಲ್ಪ ಹಠ ಮಾಡಿದ್ಲು, ಆಮೇಲೆ ಓಕೆ ನಾನು ಹೇಳಿದ್ದಕ್ಕೆ ಒಪ್ಪಿದ್ಲು ಅವಳು. ಹಾಗೆ ಅವಳು ರೆಡಿಯಾಗಿದ್ದಾಳೆ ಸ್ಕೂಲಿಗೆ. ಬರ್ತ್ಡೇ ಗರ್ಲ್ ಉಂಟಲ್ವಾ, ಸ್ಕೂಲಿಗೆ ಹೋದ್ಲು. ಅದರ ನಂತರ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ಶುಕ್ರವಾರ, ಹಾಗಾಗಿ ಸ್ಪೆಷಲ್ ಅಂತ ಏನಿಲ್ಲ. ಶುಕ್ರವಾರ ಇವಾಗ ಜಾಸ್ತಿ ಏನಾದರೂ ಸೆಲೆಬ್ರೇಷನ್ ಎಲ್ಲ ಬರೋದು ಜಾಸ್ತಿಯಾಗಿ ಶುಕ್ರವಾರವೇ. ಹಾಗೆ ಶುಕ್ರವಾರ ನಾವು ವೆಜ್ ತಿನ್ನೋದಿಲ್ಲಲ್ಲ, ಹಾಗಾಗಿ ಕೇಕ್ ಒಂದು ಕಟ್ ಮಾಡಬೇಕು ಅಂತ ಇದ್ದೇವೆ ಸಂಜೆ. ಹಾಗೆ ಖುಷಿ ಹುಟ್ಟುವ ಟೈಮಲ್ಲಿ ಉಂಟಲ್ವಾ, ಆ ಒಂದು ಏನು ಟೈಮಲ್ಲಿ ನಾನು ಅಂದ್ಕೊಳ್ತೀವೋ ಇದೊಂದು ಪಕ್ಷಿ ಅವಾಗವಾಗ ಹೆದರಿಸ್ತಾ ಉಂಟು. 2-3 ಸಲ ನಾನು ಕಟ್ ಮಾಡಿದೆ ವಿಡಿಯೋ ಮಾಡೋದು. ಒಳಗಡೆ ಬರೋದು ಕಿಟಕಿಯಿಂದ ಏನಾದರೂ ತಿನ್ನಲಿಕ್ಕೆ ಸಿಗ್ತದ ಅಂತ. ಹಾಗೆ ಖುಷಿ ಇಟ್ಟುವ ಟೈಮಲ್ಲಿ ಆ ಒಂದು ಟೈಮಲ್ಲಿ ನಾನು ಅಂದ್ಕೊಳ್ತಾ ಇದ್ದೆ ನನಗೆ ಫಸ್ಟ್ ಇದು ಹೆಣ್ಣು ಮಗುವೇ ಆಗಬೇಕು ಅಂತ. ಪ್ರತಿ ದೇವಸ್ಥಾನಕ್ಕೆ ಹೋಗುವಾಗ ಕೂಡ ನಾನು ಪ್ರೇ ಮಾಡೋದು. ನನಗೆ ತುಂಬ ಇಷ್ಟ ಹೆಣ್ಣು ಮಕ್ಕಳು ಅಂತ ಹೇಳಿದರೆ. ಗಂಡು ಮಕ್ಕಳು ಇಷ್ಟ ಇಲ್ಲ ಅಂತ ಅಲ್ಲ, ಗಂಡು ಮಕ್ಕಳು ಕೂಡ ಇಷ್ಟವೇ. ಆದರೂ ಕೂಡ ಸ್ವಲ್ಪ ಒಂಥರ ಜಾಸ್ತಿ ಇಷ್ಟ ಆಗೋದು ನನಗೆ ಮೊದಲಿನಿಂದವೇ ಹೆಣ್ಣು ಮಕ್ಕಳೇ. ಹಾಗಾಗಿ ನನಗೆ ಕೂಡ ಆಸೆ ಇತ್ತು ಹೆಣ್ಣು ಮಗು ಆಗಲಿ ಅಂತ. ಮತ್ತು ನನಗೆ ಆ ಒಂದು ತಲೆಯಲ್ಲಿ ಓಡ್ತಾ ಇತ್ತು ಆ ಟೈಮಲ್ಲಿ. ನನ್ನ ಗಂಡ ಇದ್ದಾರಲ್ಲ, ಅವರು 4 ಜನ ಗಂಡು ಮಕ್ಕಳು ಅವರಿಗೆ. ಹಾಗಾಗಿ ಆ ಮನೆಯಲ್ಲಿ ಒಂದು ಹೆಣ್ಣು ಮಗು ಇಲ್ಲ ಇತ್ತು. ಹಾಗಾಗಿ ಆ ಒಂದು ಆಸೆ ಕೂಡ ನನಗಿತ್ತು, ಹೆಣ್ಣು ಮಗು ಆಗಬೇಕು ಅಂತ. ಹಾಗೆ ದೇವರು ನಾನು ಪ್ರೇ ಮಾಡಿದಾಗೆ ನನಗೆ ಹೆಣ್ಣು ಮಗಳನ್ನು ಕೊಟ್ಟು ನನಗೆ ಬೇಸರ ಕೂಡ ಆಯಿತು. ಯಾಕೆಂತ ಹೇಳಿದರೆ ನನಗೆ 7th ಮಂತಲ್ಲಿ ಏನು ಆಪ್ರೇಷನ್ ಮಾಡಿದ್ದು. ಯಾಕೆಂತ ಹೇಳಿದರೆ ಹೊಟ್ಟೆಯಲ್ಲಿ ಮಗು ತಿರುಗಲಿಲ್ಲ ಅಂತ ಸಡನ್ನಾಗಿ ಅರ್ಜೆಂಟಾಗಿ ಆಪ್ರೇಷನ್ ಮಾಡಬೇಕು ಅಂತ ಆಪ್ರೇಷನ್ ಮಾಡಿದ್ದು. ಅವಾಗ ಕೂಡ ಡಾಕ್ಟರ್ ಹತ್ರ ಇವರು ಕೇಳಿದರು ಸ್ವಲ್ಪ ಲೇಟಾಗಿ ಮಾಡ್ಬೋದು, ಯಾಕೆ ತಿಂಗಳಾಗಲಿಲ್ಲ. ಅವಾಗ ಅವ್ರು ಹೇಳಿದರು ಮಗು ಬೇಕು ಅಂತ ಇದ್ದರೆ ಸಿಸರಿಯನ್ ಮಾಡಿ ಅಂತ. ಮತ್ತು ಹಾಗೆ ಹೇಳಿದ ನಂತರ ಹೆದರಿಕಾಗಿ ನಾವು ಸಡನ್ನಾಗಿ ಆಪ್ರೇಷನ್ ಮಾಡಿದ್ವಿ. ಆ ಟೈಮಲ್ಲಿ ಖುಷಿ ಉಂಟಲ್ಲ, ನನ್ನೊಂದು ಕೈಯ ಫಿಂಗರ್ ಉಂಟಲ್ವ ಆ ಥರ ಇತ್ತು, ಅವಳ ಕಾಲು ಉಂಟಲ್ವ ಆ ಥರ ಇತ್ತು. ಅದು ನೋಡಿ ತುಂಬ ಒಂಥರ ಬೇಸರ ಆಗ್ತಾ ಇತ್ತು. ನಾನು ಅಂದ್ಕೊಳ್ತಾ ಇದ್ದೆ ಒಂದು ನಾರ್ಮಲ್ ಮಗುವಿನಾಗಿ ಮಗು ಯಾವಾಗ ಆಗೋದಪ್ಪ ಅಂತ ತುಂಬ ಬೇಸರ ಆಗೋದು ನನಗೆ. ಆವಾಗ ನನ್ನ ಅಜ್ಜಿ ಹೇಳ್ತಾ ಇದ್ರು, ಅಪ್ಪನ ಅಮ್ಮ ಹೇಳ್ತಾ ಇದ್ರು, ತಲೆ ಬಿಸಿ ಮಾಡಬೇಡ, ನಿನ್ನ ಅಪ್ಪ ಕೂಡ ಚಿಕ್ಕವರಿರುವಾಗ ಹಾಗೇ ಇದ್ದದ್ದು ಅಂತ ಅವ್ರು ಹೇಳಿ ಸಮಾಧಾನ ಮಾಡ್ತಾ ಇದ್ರು. ಮತ್ತು ಖುಷಿ ಬ್ರೆಸ್ಟ್ ಮಿಲ್ಕ್ ಕೂಡ ಕುಡಿತಾ ಇಲ್ಲ ಇತ್ತು. ಎಷ್ಟು ನಾವು ಟ್ರೈ ಮಾಡಿದ್ರು ಕೂಡ ಬ್ರೆಸ್ಟ್ ಮಿಲ್ಕ್ ಕೊಡುವಾಗ ತುಂಬ ಅಳುದವಳು. ಹಾಗೆ ಲಾಸ್ಟಿಗೆ 1 ವಾರ ಉಂಟಲ್ವಾ ಈ ಹಾಸ್ಪಿಟ್ಲಲ್ಲಿ ನರ್ಸಿನವರು ಕೂಡ ಮಗು ಹಾಲು ಕುಡಿಯದಿದ್ದರೆ ಕೂಡ ಹುಡಿ ಹಾಲು ಕೊಡಬಾರ್ದು ಅಂತ ಫೋರ್ಸ್ ಮಾಡೋದು, ಹುಡಿ ಹಾಲು ಕೊಡಲೇಬಾರ್ದು ಅಂತ. ಮತ್ತು ಏನು ಮಾಡೋದು, ಸ್ವಲ್ಪ ಸ್ಪೂನಲ್ಲಿ ಹೀಗೆಲ್ಲ ನಾವು ಕೊಡ್ತಾ ಇದ್ವಿ. ಹಾಗೆ ಮಗು ಉಂಟಲ್ಲ 1 ವಾರದಲ್ಲಿ ಮತ್ತೆ ಕೂಡ ನೋಡ್ಲಿಕ್ಕೆ ಆಗದ ಸ್ಥಿತಿಯಲ್ಲೇ ಬಂತು. ಮತ್ತೆ ಡಿಸ್ಚಾರ್ಜ್ ಆದ ನಂತರ ಅವ್ರ ಹತ್ರ ಏನು ಕೇಳಲಿಕ್ಕೆ ಹೋಗಲಿಲ್ಲ. ನಾವು ಹುಡಿ ತಂದುಂಟಲ್ಲ ನ್ಯಾನ್ ಪ್ರೋ ಅಂತಂದು ಹುಡಿ ಬರ್ತಾ ಇತ್ತು, ಅದು ಕಲಸಿ ಕೊಟ್ಟು ಅದೇ ಒಂದು ಅಭ್ಯಾಸ ಆಯಿತು. ಹಾಗೆ ಖುಷಿ ಉಂಟಲ್ಲ ಹುಡಿ ಹಾಲು ಕುಡಿದು ದೊಡ್ಡದಾದ ಮಗು 5-6 ತಿಂಗಳಾಗುವಾಗ ನಾರ್ಮಲ್ ಮಗು ಹೇಗಿರ್ತದೆ ನೋಡಿ ಅದೇ ಥರ ಕರೆಕ್ಟ್ ಆಗ್ತಾ ಹೋದ್ಲು. 1 ವರ್ಷ ಆಗುವಾಗ ತುಂಬ ಖುಷಿ ಆಯಿತು. ಮುದ್ದಾಗಿದ್ಲು ಖುಷಿ. ತುಂಬ ಹೇಳಿದೆ, ತುಂಬ ಕ್ಯೂಟ್ ಆಗಿದ್ಲು. ನಾನು ಅವಳ ಫೋಟೋಸ್ ಎಲ್ಲ ಎಷ್ಟೋ ಸಲ ಹಾಕಿದ್ದೇನೆ. ತುಂಬ ಕ್ಯೂಟ್ ಇದ್ಲು. ಮತ್ತು ಖುಷಿಯ ಬಗ್ಗೆ ಜಾಸ್ತಿ ಏನು ಹೇಳಲಿಕ್ಕಿಲ್ಲ. ಮತ್ತು ಅವರವರ ಮಕ್ಕಳ ಬಗ್ಗೆ ಅವರವರು ಹೊಗಳೋದು ಸರಿಯಲ್ಲ ಅಲ್ವಾ, ಬೇರೆಯವರು ಹೇಳ್ಬೇಕಲ್ವಾ. ಹಾಗೆ ಮತ್ತೆ ಉಂಟಲ್ಲ ಖುಷಿಗೆ ನಾನೊಂದು ಸರ್ಪ್ರೈಸ್ ಕೊಟ್ಟಿದ್ದೇನೆ ಬರ್ತ್ಡೇಗೆ ಅಂತ. ಬರ್ತ್ಡೇಗೆ ಕೊಟ್ಟರೆ ಗೊತ್ತಾಗ್ತದಲ್ಲ, ಅದಕ್ಕೋಸ್ಕರ ನಾನು 1 ವಾರ ಮೊದಲೇ ಪ್ಲ್ಯಾನ್ ಮಾಡಿ ಆನ್ಲೈನಿಂದ ಒಂದು ಚಿಕ್ಕದೊಂದು ಆ ವಸ್ತು ಬುಕ್ ಮಾಡಿ ನಾನು 1 ವಾರ ಮೊದಲು ನಾನು ಅವಳಿಗೆ ಸರ್ಪ್ರೈಸ್ ಕೊಟ್ಟಿದ್ದೇನೆ. ಅದನ್ನು ಇದರಲ್ಲಿ ಹಾಕ್ತಾ ಇದ್ದೇನೆ. ಮತ್ತು ಆನ್ಲೈನಲ್ಲಿ ಬುಕ್ ಮಾಡಿದ ಕಾರಣ ಎಲ್ಲಿಯಾದರೂ ಬೇಡ ಅಂತಿದ್ರೆ ರಿಟರ್ನ್ ಮಾಡುವಾಗ ಪ್ರಾಬ್ಲಮ್ ಆಗ್ತದಲ್ಲ, ಹಾಗಾಗಿ 1 ವಾರ ಮೊದಲು ನಾನು ಸರ್ಪ್ರೈಸ್ ಕೊಟ್ಟಿದ್ದೇನೆ. ಆ ಸರ್ಪ್ರೈಸ್ ಏನು ಅಂತ ನೋಡಿ, ಚಿಕ್ಕದಾದ ಒಂದು ಸರ್ಪ್ರೈಸ್, ದೊಡ್ಡ ಸರ್ಪ್ರೈಸ್ ಏನಿಲ್ಲ. ನೋಡಿ ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ಖುಷಿ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ, ಒಂದು ಸರ್ಪ್ರೈಸ್ ಕೊಡುವ. ಇವಾಗ ಅವಳು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಖುಷಿ
ಸರ್ಪ್ರೈಸ್ ಇನ್ನು ಇಂಚುಂಡು ಚಗುಂಡ ಇಂಚುಂಡಪ್ಪು ಚಗುಂಡೆ ಅವ ಹಿಂಗೆ ಗೊತ್ತು ಜೇನೆ ಇತ್ತು ಇನಿ ಕೊರ್ರೆಜ್ಜಾಂಡು ಅವು ಬೊಕ ಕಂಪ್ಲೇಂಟ್ ಇತ್ತ ಕೊರ್ರ ಆಬ್ಸದ ಹಿಂಗೆ ಐತೆ ಅವಳ ಕಂಪ್ಲೇಂಟ್ ಇತ್ತು ಇನ್ನು ರಿಟರ್ನ್ ಕೊರೋಡದು ಅದು ಸುಮಾರು ದಿನ ಇಜ್ಜು ನಮ್ದು ಹಾಂ ಒಂದುಂಡು ಎನ್ನಡ ಇತ್ತುಂಡು ಆಗ್ಲೂ ಅಲ್ಲ ತೂತು ಬುಕ್ಕ ಎಡ್ಡೆತ್ನ ಬುಕ್ ಮಾಡ್ಬೇಕು ಇಂಚ ಅದೆತ್ ಪುಣ ಹೆಂಗೆ ಗೊತ್ತು ಏನೇ ದೆಪ್ಪೆರ ತೂಯೆ ಹೆಂಗೆ ಗೊತ್ತಾಯ್ತು ಇಂಚ ಪೂರ ಗೊತ್ತು ನಿಂಚ ಗೊತ್ತು ನೀಗ ಆಯಕ್ಕೆ ಸಮ್ಮ ಗೊತ್ತಾವ ದಿರೇ ಗೊತ್ತಾವಪ್ಪು ಇನಿ ಕೊಂಡಾಯ್ರಜ್ಜಿ ಬರ್ತಡೆ ದಾಣಿ ಹಾಂ ಇನಿ ಪೂರ ದೆತ್ತಿಡೋಡು ಏನು ಬೇಕು ಅಂಗಿ ಅವನಿಗೆ ಕಾಯಿ ಜಂಡ ಬೇಕು ಹಿಂಗೆ ರಿಟರ್ನ್ ಮಾಡ್ಬೇರ ಬಂಗ ಆಗ್ಬಿಡೋದು ಐಕಿ ತಿಂದು ಹಂಗಿಷ್ಟ ಅಂಡ ತುಗ ಪತ್ತೂಲ ಅವು ಗೌನಾ ನೋಡಿದ್ರಲ್ಲ ನಾನು ಅವಳಿಗೆ ಕೊಟ್ಟದ್ದು ಲಾಕನ್ ಪಾಕ್ಸ್ ಮತ್ತು ಲಾಕನ್ ಪಾಕ್ಸ್ ತುಂಬ ಸಮಯದಿಂದ ಕೇಳ್ತಾ ಇದ್ದೆ. ಲಾಸ್ಟ್ ಏಪ್ರಿಲ್ ಮೇಯಲ್ಲಿ ನಾನು ಹೇಳಿದಾಗೆ ಕೇಳಿದರೆ ನಿನಗೆ ನಾನು ಲಾಕನ್ ಪಾಕ್ಸ್ ತೆಗೆದು ಕೊಡ್ತೇನೆ ಅಂತ ಹೇಳಿದ್ದೆ. ಮತ್ತು ನಾನು ತೆಗೆದು ಕೊಡಲಿಲ್ಲ. ಮತ್ತು ಮಕ್ಕಳು ಹೇಳಿದ ಕೂಡಲೇ ಯಾವಾಗಲೂ ಉಂಟಲ್ಲ, ಯಾವ ವಸ್ತು ಕೂಡ ತೆಗೆದು ಕೊಡಬಾರ್ದು, ವೆಯ್ಟ್ ಮಾಡಿಸಬೇಕು. ಅವರಿಗೆ ಕೂಡ ಕಷ್ಟದ ಬೆಲೆ ಗೊತ್ತು ಮಾಡಿಸಬೇಕು ಅಂತ ನನ್ನ ಆಸೆ. ಕೇಳಿದ ಕೂಡಲೇ ಕೊಟ್ಟರೆ ಅವರಿಗೊಂದು ಸಸಾರಾಗ್ತದೆ, ಕೇಳಿದ ಕೂಡಲೇ ಎಲ್ಲ ಸಿಗ್ತದೆ ಅಂತ. ತಂದೆ ತಾಯಿಯ ಕಷ್ಟ ಅವರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ತುಂಬ ಸಮಯ ವೆಯ್ಟ್ ಮಾಡಿದೆ. ಹಾಗಾಗಿ ಅವಳಿಗೆ ತುಂಬ ಖುಷಿ ಆಯಿತು. ಅದು ಸಿಗುವಾಗಂತೂ ತುಂಬ ಹೇಳಿದರೆ ತುಂಬ ಖುಷಿ ಆಯಿತು. ಡ್ರೆಸ್ಸಿಗಿಂತ ಅವಳಿಗೆ ಬೇಕಿದ್ದದ್ದು ಲಾಕಮ್ ಬಾಕ್ಸ್. ಹಾಗೆ ಅವಳಿಗೊಂದು ಚಿಕ್ಕ ಸರ್ಪ್ರೈಸ್ ಕೊಟ್ಟು, ದೊಡ್ಡ ಗಿಫ್ಟ್ ಏನು ಕೊಡಲಿಲ್ಲ ನಾನು. ಮಕ್ಕಳಿಗೆ ಹಾಗೆಯ ಅವರಿಗೆ ಇಷ್ಟ ಇದ್ದದ್ದು ಕೊಟ್ಟರೆ ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ತುಂಬಾ ಖುಷಿ ಅಲ್ವಾ. ಹಾಗೆ ನಾನು ಈ ವ್ಲಾಗನ್ನು ಸಂಜೆ ಕಂಟಿನ್ಯೂ ಮಾಡ್ತೇನೆ. ಕೇಕ್ ತಂದರೆ ಕೇಕ್ ಕಟಿಂಗ್ ಮಾಡುವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಹ್ಯಾಪಿ ಬರ್ಡೇ ಖುಷಿಯ ಕೇಕ್ ಕಟ್ ಮಾಡುವ. ಖುಷಿ ಮಾತ್ರ ಹಳೆ ಡ್ರೆಸ್ ಹಾಕಿ ಕೂತ್ಕೊಂಡಿದ್ದಾಳೆ. ಅವಳಿಗೆ ಹೊಸ ಡ್ರೆಸ್ ಎಲ್ಲ ಹಾಕೋದು ಬೇಡ ಅಂತ. ಅವಳು ತುಂಬ ಉದಾಸೀನದ ಹುಡುಗಿ ಅಂತ ಹೇಳಿದರೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಸಹ ಉದಾಸೀನ ಅಲ್ವಾ ಖುಷಿ? ತುಂಬ ಉದಾಸೀನ ಅವಳಿಗೆ ಫ್ಯಾಷನ್ ಆಗಿರಬೇಕು, ಚಂದ ಕಾಣಿಸಬೇಕು ಹಾಗೇನಿಲ್ಲ ಅವಳಿಗೆ. ನನಗೋಸ್ಕರ ಅವಳು ಒಮ್ಮೊಮ್ಮೆ ರೆಡಿ ಆಗೋದು ಗೊತ್ತುಂಟಾ. ಒಂದೇ ಸೈಡ್ ಜನ ತುಂಡ ಉಂಡು, ಪೊಳಿ ಉಂಡು ಖುಷಿ, ಪೊಳಿ ಉಂಡು. ಇವತ್ತು ಖುಷಿಯ ಬರ್ತ್ಡೇ ಮಾತ್ರ ಅಲ್ಲ, ಇವತ್ತು ನಮ್ಮ ಮನೆ ಕಟ್ಟಿ ಇವತ್ತಿಗೆ 6 ವರ್ಷ ಕಂಪ್ಲೀಟ್ ಆಗ್ತದೆ. ಖುಷಿಯ ಬರ್ತ್ಡೇ ದಿವಸವೇ ಮನೆ ನಾವು ಒಕ್ಲು ಮಾಡಿದ್ದು. ಹಾಗಾಗಿ ಮನೆಯ ಬರ್ತ್ಡೇ ಕೂಡ ಇವತ್ತು, ಎರಡು ಕೂಡ ಒಟ್ಟಿಗೆ. ಇಬ್ಬಿಬ್ಬರು 3 ಮಕ್ಕಳೆಲ್ಲ ಇರುವಾಗ ಕೇಕ್ ಕಟ್ ಮಾಡುವಾಗ ಒಬ್ಬರ ಬರ್ತ್ಡೇ ಆಗುವಾಗ ಒಬ್ಬರಿಗೆ ಸ್ವಲ್ಪ 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 ನಂಜಾಗುದಲ್ವ. ಈ ಫೇಸಲ್ಲಿ ಸ್ವಲ್ಪ ಕಾಣಿಸ್ತದ, ಈ ಫೇಸಲ್ಲಿ ಇಂಚಿತಲ್ಲ ಅದು ನಂಗೆಲ್ಲ ಪುರ್ಕೆಡಿಂದ ತುಂಬಿ ತುಳುಕ್ತಾ ಇದೆ. ಇವನ ಬರ್ತ್ಡೇಗೆ ಅವಳಿಗೆ ನಂಜಾಗುದು, ಅವನ ಬರ್ತ್ಡೇಗೆ ಇವನಿಗೆ ನಂಜಾಗುದು. ನನಗೆ ಯಾಕೆ ನಂಜಾಗುದು? ನಾನು ನನಗೆ ಬಿಟ್ಟಿಲ್ಲ, ಎಲ್ಲರೂ ಹಾಗೆ. ನಂಗೆಲ್ಲ ಸೆಲ್ಫಿಶ್, he is a selfish boy. She good girl ಅದ ಏನು ವೀಡಿಯೋ ಪಂತೆ ಗುಡ್ ಗರ್ಲ್. Yes, I'm a good girl, not a bad girl. You are selfish. ಅವಳ ಅಣ್ಣ ನಾನು ಕಾದು ಕಾದು ಸಾಕಾಯ್ತು. ನಾವು ಕೇಕ್ ಕಟ್ ಮಾಡ್ತಾ ಇದ್ದೇವೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಖುಷಿ, ಹ್ಯಾಪಿ ಬರ್ತ್ಡೇ ಟು ಯು. ಹಾಕುರು ನಿಕ್ಕೋರ್ಗ ಬರ್ತದೆ ನಿನ್ನದ ಹಾಕುರುಡ್ತ ಹಾಕುರು ದಾ ಗೊಚ್ಚಪ್ಪ ಕೇಕ್ ಆಳನ್ ಪುಡ್ಚಿ ಬುಕ್ಕನಿಗೆ ತಿನ್ನರಿಜ್ಜಿ ಕೇಕ್ ಅಕ್ಕಗೆ ತಿನ್ಪೋಣೆಗೆ ತಿನ್ಪಾಡಿಯ ಪಾಪ.
ಮಲ್ಲೇಜ್ ನೋಡು ತುಕ ಮೊಣೆ ತುಕ ಬರ್ತ್ಡೇ ಗರ್ನ ವಾವ್ ಸೂಪರ್ I can